ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 4ನೇ ಪ್ರಶ್ನೆ, ಹಣ ಮತ್ತು ಸಾಲ ಎಂಬಂತಹ ಚಾಪ್ಟರ್ ಇಂದ ಲೋಹದ ಹಣಕ್ಕೆ ಉದಾಹರಣೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಓಕೆ, ಆಪ್ಷನ್ ಎ ಡೆಬಿಟ್ ಕಾರ್ಡ್, ಆಪ್ಷನ್ ಬಿ ಚಿನ್ನದ ನಾಣ್ಯಗಳು, ಆಪ್ಷನ್ ಸಿ ಕರೆನ್ಸಿ ನೋಟುಗಳು, ಆಪ್ಷನ್ ಡಿ ಚೆಕ್ಗಳು. ಸೊ ಇದರಲ್ಲಿ ಡೆಬಿಟ್ ಕಾರ್ಡ್ ಮತ್ತು ಚೆಕ್ಕುಗಳು ಬ್ಯಾಂಕ್ ಹಣಕ್ಕೆ ಉದಾಹರಣೆ ಅಲ್ವಾ. ಸೊ ಬ್ಯಾಂಕ್ ಹಣ, ಡೆಬಿಟ್ ಕಾರ್ಡ್ ಮತ್ತು ಚೆಕ್ಕುಗಳು ಯಾವ್ದ್ರಲ್ಲಿ ಬರ್ತವೆ ಮಕ್ಕಳೇ? ಬ್ಯಾಂಕ್ ಹಣದಲ್ಲಿ. ಕರೆನ್ಸಿ ನೋಟುಗಳು ಯಾವ್ದ್ರಲ್ಲಿ ಬರ್ತವೆ? ಕಾಗದ ಹಣ. ಓಕೆ, ಸೊ ಹಾಗಾದರೆ ಲೋಹದ ಹಣಕ್ಕೆ ಉದಾಹರಣೆ ಯಾವುದು? ಚಿನ್ನದ ನಾಣ್ಯಗಳು. ಓಕೆ, ಸೊ ಲೋಹದ ಹಣಕ್ಕಾಗಿ ವಿಶೇಷವಾಗಿ ಬೆಲೆ ಬಾಳುವ ಲೋಹಗಳಾದಂತಹ ಚಿನ್ನ, ಬೆಳ್ಳಿ, ತಾಮ್ರ ಮತ್ತು ಕಂಚು ಇವುಗಳನ್ನ ಉಪಯೋಗಿಸಲಾಗ್ತಾ ಇತ್ತು. ಓಕೆ, ಸೊ ವಿಶೇಷವಾಗಿ ಚಿನ್ನ ಮತ್ತು ಬೆಳ್ಳಿಯಿಂದ ಮಾಡಿದ ಮತ್ತು ಅದರ ಮೇಲೆ ಮುದ್ರೆ ಇರುವಂತಹ ನಾಜೂಕಾದ ಬಿಲ್ಲೆಗಳನ್ನ ವಿನಿಮಯ ಮಾಧ್ಯಮವಾಗಿ ಪುರಾತನ ಕಾಲದಲ್ಲಿ ಉಪಯೋಗಿಸ್ತಾ ಇದ್ರು. ಇದು ಲೋಹದ ಹಣಕ್ಕೆ ಒಂದು ಉದಾಹರಣೆ. ನಮ್ಮ ರೂಪಾಯಿ ಎಂಬ ಶಬ್ದವು ಕೂಡ ಬೆಳ್ಳಿ ಹಣ ಎಂಬಂತಹ, ಬೆಳ್ಳಿ ನಾಣ್ಯ ಎಂಬಂತಹ ಅರ್ಥ ಕೊಡುವ ರೂಪ್ಯ ಎನ್ನುವ ಸಂಸ್ಕೃತ ಶಬ್ದದಿಂದ ಬಂದಿರುವಂತದ್ದು ಅಲ್ವಾ. ಥ್ಯಾಂಕ್ ಯು.